ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಜಿಲ್ಲೆಯಲ್ಲಿ ಈ ಹಿಂದೆ ಮಾಜಿ ಸಚಿವ ಬಿ ಶಿವರಾಮ್ ಅಥವಾ ಗಂಡಸಿ ಶಿವರಾಮ್ ವರ್ಸಸ್ ಶಿವಲಿಂಗೇಗೌಡ ಫೈಟ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿಯೇ ಒಂದು ಫೈಟ್ ಏರ್ಪಡ್ತಾ ಇದೆ. ರಾಜಕೀಯದಲ್ಲಿ ಬದ್ಧ ವೈರಿಗಳಾಗಿದ್ದಂಥ ಬಿ ಶಿವರಾಮ್ ಮತ್ತು ಶಿವಲಿಂಗೇಗೌಡ ಈಗ ಒಬ್ಬರನ್ನೊಬ್ಬರು ಹಾಡಿ ಹೊಗಳ್ತಾ ಇದ್ದಾರೆ. ಈ ಹಿಂದೆ ರಾಜಕೀಯ ವೈರಿಗಳಾಗಿದ್ದರು, ಪರಸ್ಪರ ಎದುರಾಳಿಗಳಾಗಿದ್ದರು. ಆದರೆ ಈಗ ಒಬ್ಬರನ್ನೊಬ್ಬರು ಆಡಿ ಹೊಗಳ್ತಾ ಇದ್ದಾರೆ. DKಶಿ ಆಪ್ತ ಗಂಡಸಿ ಶಿವರಾಮ್, ಸಿದ್ದು ಆಪ್ತ ಶಿವಲಿಂಗೇಗೌಡ. ರಾಜಕೀಯ ಆಟಗಳು ನಡೀತಾ ಇದ್ದಾವೆ. ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ಶಿವರಾಮ್ ಅವರು ಸಭೆ ಕರೆದಿದ್ರು. ಜಿಲ್ಲೆಯಲ್ಲಿ ಜನಾಭಿಪ್ರಾಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿವಲಿಂಗೇಗೌಡ ಮುಂದೆ ಇದ್ದಾರೆ. ಹೀಗಾಗಿ ಲೋಕಸಭೆಗೆ ಶಾಸಕ ಶಿವಲಿಂಗೇಗೌಡರೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದಾರೆ. JDS ಎದುರಿಸುವ ತಾಕತ್ತು ಇರುವ ವ್ಯಕ್ತಿ ಅಂದರೆ ಅದು ಶಿವಲಿಂಗೇಗೌಡ ಅಂತ ಹೇಳಿ ಗುಣಗಾನ ಮಾಡಿದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಬಿ ಶಿವರಾಮ್ ಕೂಡ ಮನವಿಯನ್ನ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ನಮಗೆ ಪದೇ ಪದೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ 28ಕ್ಕೆ 28 ಗೆಲ್ಲೇಬೇಕು ಕಾಂಗ್ರೆಸ್. ಹೌದಲ್ಲ? 28ಕ್ಕೆ 28 ಗೆಲ್ಲೇಬೇಕು ಅಂದ್ರೆ ಸಮರ್ಥರಾದಂಥ ಅಭ್ಯರ್ಥಿಗಳನ್ನೇ ಹಾಕ್ಬೇಕು. ಹೌದಲ್ವಾ? ಎಲ್ಲಾ ವಿಚಾರದಲ್ಲೂ ಸಮರ್ಥರಾಗಿರ್ಬೇಕು. ಅವರು ಜನಪ್ರಿಯತೆ, ಸಂಪನ್ಮೂಲ ಇವೆಲ್ಲದರಲ್ಲೂ ಸಮರ್ಥರಾಗಿರೋದನ್ನ ಹಾಕಬೇಕು ಅನ್ನೋದು ಒಂದು. ಎರಡನೇದು, ಬಹಳ ಜನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ನವರು. ಈಗ ನನ್ನ ಜೊತೆ ನನಗೆ 40 ವರ್ಷ ಆಯ್ತು ಕಾಂಗ್ರೆಸ್ಗೆ ಬಂದು. 83ನೇ ವರ್ಷದಲ್ಲಿ ನಾನು ಕಾಂಗ್ರೆಸ್ ಪ್ರಚಾರ ಪ್ರಾರಂಭ ಮಾಡಿದ್ದು ಹಾನಲ್ಲಿ ರಾಮಸ್ವಾಮಿಯವರಿಗೆ. ಇಲ್ಲಿವರೆಗೂ ನಿಷ್ಠೆಯಿಂದಲೇ ನನ್ನ ಜೊತೆ ಹಿಂಬಾಲಿಸಿದಂತ ಬಹಳ ಜನ ಕಾರ್ಯಕರ್ತರಿದ್ದಾರೆ. ಅವ್ರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದ್ವಿ ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ. ಈ ವಾರ ಮೊದಲು ಬರ್ತಾ ಇದ್ದೆ, ಅದು ಮಧ್ಯದಲ್ಲಿ ತಪ್ಪಿತ್ತು. ಈಗ ಬರ್ಲಿಕ್ಕೆ ಪ್ರಾರಂಭ ಮಾಡಿ. ಎರಡು ಕಾರಣ. ಒಂದು, ಚುನಾವಣೆ, ಲೋಕಸಭಾ ಚುನಾವಣೆ ಸಮೀಕ್ಷೆ, ಜನ ಅಭಿಪ್ರಾಯ ಏನಿದೆ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈ ಹಿಂದೆ ಕಾಂಗ್ರೆಸ್ನಲ್ಲಿ ಗಂಡಸಿ ಶಿವರಾಮ್ ಮೊದಲಿಂದಲೂ ಕಾಂಗ್ರೆಸ್ಸಲ್ಲೇ ಇದ್ದಾರೆ. JDS ಅಲ್ಲಿದ್ದಂಥ ಶಿವಲಿಂಗೇಗೌಡರು ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಒಂದೇ ಪಕ್ಷದಲ್ಲಿದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ಹೊಗಳಿಕೆನೋ, ಅಥವಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿರುವಂಥ ಗಂಡಸಿ ಶಿವರಾಮ್ ಅವರು ತಮ್ಮ ಸ್ಪರ್ಧೆಯನ್ನು ಮನದಲ್ಲಿ ಇಟ್ಟುಕೊಂಡು ಶಿವಲಿಂಗೇಗೌಡರಿಗೆ ಹೇಳ್ತಾ ಇದ್ದಾರಾ? ಯಾವ ರೀತಿ ಭಾವಿಸ್ಬೋದು ಇದನ್ನ ಅಂತ ಹೇಳಿ? ದಶರಥ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ರಾಜಕೀಯ ಗರಿಗೆದರಿದೆ. ಅದರಲ್ಲೂ ಬದ್ಧ ವಯಸ್ಕರು ಅಂತ ಅಂದ್ರೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಬಿ ಶಿವರಾಮ್ ವರ್ಸಸ್ ಶಿವಲಿಂಗೇಗೌಡರು. ಈ ಹಿಂದೆಯಿಂದಲೂ ಕೂಡ JDS ನಲ್ಲಿ ಇದ್ದಂತ ಸಂದರ್ಭದಲ್ಲಿ, ಇವರು ಕಾಂಗ್ರೆಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಗಂಡಸಿ ಕ್ಷೇತ್ರವಾಗಿತ್ತು. ನಂತರದಲ್ಲಿ ಅವರು ಬೇಲೂರು ಕ್ಷೇತ್ರಕ್ಕೆ ಬರ್ತಾರೆ. ಅವಾಗ್ಲಿಂದ ಇವರಿಬ್ಬರ ಹೇಳಿಕೆಗಳು ತದ್ವಿರುದ್ಧವಾಗಿತ್ತು. ಆದ್ರೆ ಈಗ ಇಬ್ರು ಕೂಡ ಒಂದೇ ಪಕ್ಷದಲ್ಲಿದ್ದಾರೆ. ಶಿವಲಿಂಗೇಗೌಡರು JDS ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಗೆದ್ದಿರುವಂತದ್ದು. ಆದ್ರೆ ನಿನ್ನೆ ಅಂದ್ರೆ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ಬಿ ಶಿವರಾಮ್ ನೀಡಿರುವಂತದ್ದು. ಜಿಲ್ಲೆಯಲ್ಲಿ ಏಕೈಕವಾಗಿ ಕಾಂಗ್ರೆಸ್ ನಲ್ಲಿ ಸ್ಪರ್ಧೆ ಮಾಡಿದಂತಹ, ಅದರಲ್ಲೂ JDS ಬಿಟ್ಟು ಕಾಂಗ್ರೆಸ್ ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂತಹ ಏಕೈಕ ಶಾಸಕ ಅಂತ ಅಂದ್ರೆ ಅದು ಶಿವಲಿಂಗೇಗೌಡ ಮಾತ್ರ. ಹಾಗಾಗಿ ಅವ್ರಿಗೆ ಸಾಕಷ್ಟು ಜನ ಶಾಸಕರು ಅಂತ ಕರೀತಾರೆ. ಜೊತೆಗೆ ಆಪ್ತ ಬಣದಲ್ಲಿ ಕೂಡ ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ. ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಜನಮನ್ನಣೆ ಆಗಿದ್ದಾರೆ. ಹಾಗಾಗಿ ಯಾಕೆ ಅವರು ಲೋಕಸಭೆಗೆ ನಿಲ್ಬಾರ್ದು? ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಉಸ್ತುವಾರಿ ಸಚಿವರನ್ನೇ ಕೂಡ ಏನು ಲೋಕಸಭೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೂ 28 ಸೀಟಾರು ಗೆಲ್ಲಿಸಿ ಅನ್ನುವ ತಾಕೀತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಶಿವಲಿಂಗೇಗೌಡರು ಯಾಕೆ ಅಭ್ಯರ್ಥಿ ಆಗ್ಬಾರ್ದು ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಈ ಹೇಳಿಕೆಯನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಅಂದ್ರೆ JDS ನ ಅಂದ್ರೆ ಗೌಡರ ಕುಟುಂಬ ವಿರುದ್ಧ ಹೋರಾಟಕ್ಕೆ ಶಿವಲಿಂಗೇಗೌಡರಿಗೆ ಮಾತ್ರ ಏನು ಆ ಸ್ಪರ್ಧೆ ಮಾಡ್ಲಿಕ್ಕೆ ರೆಡಿ ಆಗಿರುವಂತದ್ದು. ಇನ್ಯಾರು ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಶಿವಲಿಂಗೇಗೌಡರು ಯಾಕೆ ನಿಲ್ಲಬಾರ್ದು ಅನ್ನುವ ಮುಖಾಂತರ ನಿನ್ನೆ ಅರಸೀಕೆರೆಯಲ್ಲಿ ಅವರ ಏನು ಬಿ ಶಿವರಾಮ್ ರವರ ಆಪ್ತ ಬಣ ಏನಿದೆ ಅವರೆಲ್ಲರನ್ನೂ ಕೂಡ ಸಭೆ ಕರೆದು ಸುದ್ದಿಗೋಷ್ಠಿಯನ್ನು ಕೂಡ ಈಗಾಗಲೇ ನಡೆಸಿರುವಂತದ್ದು. ಈ ಹೇಳಿಕೆ ಎಲ್ಲೋ ಒಂದ್ ಕಡೆ ಮತ್ತೆ ಇಬ್ಬರು ನಡುವೆ ತಣ್ಣಗಿದ್ದಂತಹ ಈ ಹೇಳಿಕೆಗಳು, ಅಂದ್ರೆ ಈ ಹೇಳಿಕೆಗಳ ಹಿಂದೆ ಸಾಕಷ್ಟು ಅರ್ಥಗಳಿದೆ ದಶರಥ್. ಯಾಕಂತಂದ್ರೆ ಶಿವರಾಮ್ ವರ್ಸಸ್ ಶಿವಲಿಂಗೇಗೌಡರು ಇಬ್ರು ಕೂಡ ಒಕ್ಕಲಿಗ
ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಇವರು 2 ಬಾರಿ ಹಾಸನ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೆ ಧುಮುಕ್ತಾರೆ. ಶಿವರಾಮರವರು ಕೂಡ ಸೋಲ್ತಾರೆ. ನಂತರದಲ್ಲಿ ಈಗ ಶಿವಲಿಂಗೇಗೌಡರನ್ನ ನಿಲ್ಲಿಸಲಿಕ್ಕೆ ಹಿರಿಯ ಮಾಜಿ ಸಚಿವರು, ಅದರಲ್ಲೂ ಡಿಕೆಶಿ ಬಣದಲ್ಲಿ ಆಪ್ತರೆಂದೇ ಗುರುತಿಸಿಕೊಂಡಿರುವಂತಹ ಮಾಜಿ ಸಚಿವ ಶಿವರಾಮ್ ಇವರು ಈ ಇನ್ನೊಂದು ಕಡೆ ಯಾರೋ ಶಿವಲಿಂಗೇಗೌಡರು ಸಿದ್ದರಾಮಯ್ಯ ಬಣದಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಗುರುತಿಸ್ಕೊಂಡಿರುವಂತದ್ದು. ಈ ಹೇಳಿಕೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅರ್ಥವನ್ನು ಕೂಡ ಕಲ್ಪಿಸುತ್ತೆ. ಮುಂದಿನ ದಿನಗಳಲ್ಲಿ ಶಿವರಾಮ್ ಅವರ ಕಡೆಯಿಂದ ಒಂದು ಮಾತು ಅಂದ್ರೆ ಬಾಯಿ ಬಿಡ್ತಿದ್ರೆ, ಲೋಕಸಭಾ ಅಭ್ಯರ್ಥಿಯಾಗಿ ಶಿವಲಿಂಗೇಗೌಡರು ಕಣಕ್ಕಿಳಿಲಿ ಅಂತ ಬಾಯಿ ಬಿಡ್ತಿದ್ರೆ ಎಲ್ಲಾ ನಾಯಕರುಗಳು ಕೂಡ ಸುಮ್ಮನೆ ಆಗ್ತಾರೆ. ಹಾಗಾಗಿ ಶಿವಲಿಂಗೇಗೌಡರನ್ನ ನಿಲ್ಲಿಸ್ಬೇಕು ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಲಿಂಗೇಗೌಡರು ಯಾವೆಲ್ಲ ರೀತಿಯ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದಿರುವಂತದ್ದು. ಈ ಗೌಡರ ಕುಟುಂಬ ವಿರುದ್ಧ ಯಾಕೆ ಶಿವಲಿಂಗೇಗೌಡರು ನಿಲ್ಬಾರ್ದು ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಗ್ರಾಸವಾಗ್ತಾ ಇರುವಂತದ್ದು. ಯಾವೆಲ್ಲ ಅಂದ್ರೆ ಈ ಹೇಳಿಕೆನ ಹೇಗೆ ಬೇಕಾದ್ರೂ ಅರ್ಥ ಕಲ್ಪಿಸ್ಕೊಳ್ಬಹುದು ಹಾಸನ ಜಿಲ್ಲೆಯ ಜನರು. ಇಬ್ರು ಕೂಡ ಸಾಕಷ್ಟು ಈಗಲೂ ಕೂಡ ಒಬ್ರಿಗೆ ಅಷ್ಟೇ ಅಂದ್ರೆ ಎದುರು ಮುಖ ಕೊಟ್ಟು ಕೂಡ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಹೇಳಿಕೆ ಎಷ್ಟು ಸರಿ ಅನ್ನೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮಲ ಮಾಹಿತಿಗೆ.